ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 10/1/2023ರಂದು ನಡೆದಂತಹ 3ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ: ಒಬ್ಬ ಕಳ್ಳ ತನ್ನ ಪ್ರಯಾಣವನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಾರಂಭಿಸಿದನು. 30 ಗಂಟೆಗಳ ನಂತರ ಪೊಲೀಸರು ಅದೇ ಸ್ಥಳದಿಂದ ಪ್ರಾರಂಭಿಸಿದರು. ಆದರೆ ಗಂಟೆಗೆ 80 ಕಿಲೋಮೀಟರ್ ಕಳ್ಳನನ್ನು ಹಿಡಿಯಲು ಪೊಲೀಸರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ನೋಡ್ರಿ, ಟೈಮ್ ಕಂಡುಹಿಡಿಬೇಕಂದ್ರೆ ನಮಗೇನು ಬೇಕು? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಬೇಕು. ಓಕೆ, ನೋಡ್ರಿ, ಕಳ್ಳ 1 ಗಂಟೆಗೆ ಇಲ್ಲಿಂದ ಕಳ್ಳ ಬಿಟ್ಟಾನ. ಓಕೆ, ಅರ್ಧ ತಾಸು ಆದ್ಮೇಲೆ ಏನು ಮಾಡ್ತಾರು? ಪೊಲೀಸರು ಹೊಂಟಾರ. ಇವನ್ ಸ್ಪೀಡು 60 ಕಿಲೋಮೀಟರ್ ಇದೆ, ಇವ್ರ ಸ್ಪೀಡು 80 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಓಕೆ, ಇವ ಕಳ್ಳ ಇಲ್ಲಿಂದ ಬಿಟ್ಟಾನು ಅರ್ಧ ತಾಸು ಲಗುಟ. 1 ತಾಸಿಗೆ ಇವ 60 ಕಿಲೋಮೀಟರ್ ಹೋಗ್ತಾನ. ಹಂಗಾರೆ ಅರ್ಧ ತಾಸಿಗೆ ಎಷ್ಟು? 30 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಇವ? 30 ಕಿಲೋಮೀಟರ್. ಇವ ಕಳ್ಳ ಆಲ್ರೆಡಿ 30 ಕಿಲೋಮೀಟರ್ ಮುಂದೆ ಹೋಗಿರ್ತಾನೆ, ಹೌದಿಲ್ಲ? ಇದು ಐತ್ರದ್ದು ಏನು ಬಂತು? ಡಿಸ್ಟನ್ಸ್. 1 ತಾಸಿಗೆ 60 ಕಿಲೋಮೀಟರ್ ಹೋಗ್ತಾನು. ಅರ್ಧ ತಾಸು ಆದ್ಮ್ಯಾಗ ಪೊಲೀಸರು ಬೆನ್ನ ಹತ್ತಾರಂದ್ರೆ 30 ಕಿಲೋಮೀಟರ್ ಆಲ್ರೆಡಿ ಹೋಗಿರ್ತಾನೆ. ಸ್ಪೀಡ್ ಎರಡೂ ಒಂದೇ ದಿಕ್ಕಿನೊಳಗೆ ಸ್ಪೀಡ್ ಹೊಂಟಾವಂತಂದ್ರೆ ಸ್ಪೀಡ್ ಏನಾಗ್ತತಿ? ವ್ಯತ್ಯಾಸ ಬರ್ತದ. ಓಕೆ, 80ರಾಗ 60 ಹೋದ್ರೆ 20. 0ಇಂದ 0 ಹೋಯ್ತು. 3/2 ಗಂಟೆಗಳು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ: ಚುನಾವಣೆಯಲ್ಲಿ ಎ ಮತ್ತು ಬಿ ಇಬ್ಬರು ಅಭ್ಯರ್ಥಿಗಳಿದ್ದರು. ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 90,000 ಮತ್ತು ಒಟ್ಟು ಮತಗಳಲ್ಲಿ 70% ಮತದಾನವಾಗಿದೆ. ಚಲಾವಣೆಯಾದ ಮತಗಳಲ್ಲಿ ಎ 60% ಮತಗಳನ್ನು ಪಡೆದರೆ ಬಿ ಎಷ್ಟು ಮತಗಳನ್ನು ಪಡೆಯುತ್ತಾರೆ? ನೋಡ್ರಿ, 90,000 ಜನ ವೋಟರ್ಸ್ ಇದ್ರು. ಅದರೊಳಗೆ ಓಟ್ ಹಾಕಿದವ್ರು ಬರೀ ಎಷ್ಟು ಮಂದಿ? 70%. 90,000ದ 70% ಅಷ್ಟ ಓಟ್ ಹಾಕ್ಯಾರ. ಇದು ಓಟ್ ಹಾಕಿದವ್ರ ಸಂಖ್ಯೆ ಆಯ್ತು. ಓಕೆ, ಎಗೆ 60% ಬಿದ್ದಾವೆ. ಓಟ್ ಹಾಕಿದವ್ರೊಳಗೆ 60% ಎಗೆ ಬಿದ್ದಾವೆ ಅಂದ್ರೆ ಬಿಗೆ ಎಷ್ಟು ಬಿದ್ದಿರ್ತಾವೆ? 40%. ಹೌದಿಲ್ಲ? 8% 40. ನಾವು ಯಾಕೆ 40 ಬರ್ಕೊಂಡಿವಿ ಅಂದ್ರೆ ಬಿದ ಬೆಲೆ ಕಂಡುಹಿಡಿಬೇಕು. ಇದೆಲ್ಲ ಓಟ್ ಹಾಕಿದವ್ರ. ಓಟ್ ಹಾಕಿದವ್ರೊಳಗೆ 40% ಬಿಗೆ ಬಿದ್ದವು. ಕ್ಯಾನ್ಸಲ್ ಹೊಡ್ರಿ. ಎಲ್ಲೆಲ್ಲಿ? 1 2 3 4. 1 2 3 4. ನೋಡ್ರಿ, 7 4 28, 8 4 30. ಇಲ್ಲಿ 2 0 ಲಾಸ್ಟ್ 2 0 ಅಂತೂ ಬರ್ತಾವೆ. ನೋಡ್ರಿ, ಯೂನಿಟ್ ಡಿಜಿಟ್ಸ್ ಇಲ್ಲಿ 2 0 ಅಂತೂ ಎಲ್ಲ ಅದಾವೆ, ಆದರೆ ಇಲ್ಲಿ ಬೇರೆ ಬೇರೆ ಅದಾವೆ. ಅದಕ್ಕೆ ಯೂನಿಟ್ ಡಿಜಿಟ್ಸ್ ಚೆಕ್ ಮಾಡೋಣ ನಾವು. 9 7 63. 3 ಉಳಿತಾ? 3 4 12. ಹಂಗಾರೆ ಲಾಸ್ಟ್ ಏನು ಬರ್ಬೇಕು? ಇಲ್ಲಿ 2. 2 ಎಲ್ಲಿತ್ತು ನೋಡ್ರಿ? ಇಲ್ಲೇ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋದು. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಾ? 9 4 9 7 63. 63 ಇಂಟು 4 ಎಷ್ಟಾಗ್ತದೆ? 64 240. 4 3 12 ಅಂದರೆ 252 ಆಗ್ತದೆ. ಇಲ್ಲೂ ಕೂಡ ಅದೇ ಆನ್ಸರ್ ಬರ್ತದೆ. ಮೂರನೆಯ ಪ್ರಶ್ನೆ: ರಾಹುಲ್ 4 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಾರೆ ಮತ್ತು ಅದೇ ಮಾರ್ಗದ ಮೂಲಕ 3 ಕಿಲೋಮೀಟರ್ ಜವದಲ್ಲಿ ಹಿಂತಿರುಗುತ್ತಾರೆ. ಸಂಪೂರ್ಣ ಪ್ರಯಾಣಕ್ಕೆ ಅವನ ಸರಾಸರಿ ಜವ ಎಷ್ಟು ಅಂತ ಕೇಳಿದರೆ ಸೂತ್ರ ಅದ 2xy ಡಿವೈಡೆಡ್ ಬೈ x ಪ್ಲಸ್ y. 2 ಇಂಟು ಹೋಗ್ಬೇಕಾದ್ರೆ 4 ಕಿಲೋಮೀಟರ್, ಬರಬೇಕಾದ್ರೆ 3 ಕಿಲೋಮೀಟರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. 4 ಪ್ಲಸ್ 3 7. 4 2 8. 8 3 24 ಭಾಗಿಸು 7. 7 1 7. 7 3 21. 3 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಒಂದು ಐತಿ. ಟಿಕ್ ಹಾಕಿ ಮುಂದಿಂದ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾಲ್ಕನೆಯ ಪ್ರಶ್ನೆ: ಒಂದು ವಸ್ತುವಿನ ಮೌಲ್ಯವು 2 ವರ್ಷಗಳಲ್ಲಿ 18,000ಗಳಿಂದ 14,580ಕ್ಕೆ ಕುಸಿದಿದೆ. ವಸ್ತುವಿನ ಮೌಲ್ಯದಲ್ಲಿ ವಾರ್ಷಿಕ ಸವಕಳಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡ್ರಿ, ಮೊದಲಿಗೆ ಎಷ್ಟಿತ್ತು? 18,000 ಇತ್ತು. ಈಗ ಎಷ್ಟಾಗೈತಿ? 14,580 ಆಗೈತಿ. ಎಷ್ಟು ವರ್ಷ? ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂತಂದ್ರೆ ಏನು ಮಾಡ್ತೀವಿ ನಾವು? ಪವರ್ ಬರ್ಕೋತೀವಿ. ಎಷ್ಟು? 2 ವರ್ಷ ಅಂತಂದ್ರೆ ಸ್ಕ್ವೇರ್ ರೂಟ್ ಕಂಡುಹಿಡಿತೀವಿ. 3 ವರ್ಷ ಅಂದ್ರೆ ಕ್ಯೂಬ್ ರೂಟ್ ಕಂಡುಹಿಡಿತೀವಿ. ಓಕೆ, ನೋಡ್ರಿ, ಫಸ್ಟ್ ಏನು ಮಾಡೋಣ? ಈಗ ರೇಷಿಯೋ ತೊಗೊಂಡು 0ಇಂದ 0 ಹೋಯ್ತು. ಓಕೆ, 18 1 18, ಮುಂದೆ 2 0. 18 5 18 6 1 18 7 1 26. 18 8 144. 1 ಉಳಿತು. 18 1 18. ಇಲ್ಲಿ ಎಷ್ಟು ಉಳಿತು? 81. 200. 100ರ ವರ್ಗಮೂಲ 1 ಡಿವೈಡೆಡ್ ಬೈ 2 ಅಂದ್ರೆ ಸ್ಕ್ವೇರ್ ರೂಟ್ ಎಷ್ಟು? 10. 81ರ ವರ್ಗಮೂಲ ಎಷ್ಟು? 9. ನೋಡ್ರಿ, 10 ರೂಪಾಯಿ ಇದ್ದದ್ದು 9 ರೂಪಾಯಿ ಆಗೈತಿ. 1 ರೂಪಾಯಿ ಕಡಿಮೆ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 10 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 10 1 10 10 ಸರಿಯಾದ ಉತ್ತರ ಆಗಿತ್ತು. ಐದನೆಯ ಪ್ರಶ್ನೆ: ರಾಮು ಮತ್ತು ಮೋಹನ್ ಪ್ರತ್ಯೇಕವಾಗಿ ಒಂದು ಕೆಲಸವನ್ನು ಕ್ರಮವಾಗಿ 10 ಗಂಟೆ 16 ಗಂಟೆಗಳಲ್ಲಿ ಪೂರ್ಣಗೊಳಿಸಬಹುದು.
2 ಗಂಟೆಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ ನಂತರ ಮೋಹನ್ ಅವರು ಕೆಲಸವನ್ನು ಬಿಟ್ಟು ಬಿಡುತ್ತಾರೆ. ಉಳಿದ ಕೆಲಸವನ್ನು ರಾಮು ಅವರು ಎಷ್ಟು ಗಂಟೆಗಳಲ್ಲಿ ಪೂರ್ಣಗೊಳಿಸ್ತಾರ? ಒಬ್ಬದನ ರಾಮು ಅವ 10 ಗಂಟೆಯೊಳಗೆ ಕೆಲಸ ಮಾಡ್ತಾನೆ. ಆಮ್ಯಾಗ ಇನ್ನೊಬ್ಬದನ ಮೋಹನ್ ಅವ 16 ಗಂಟೆಯೊಳಗೆ ಕೆಲಸ ಮಾಡ್ತಾನೆ. ಹಂಗಾರಲ್ಲ ಎಷ್ಟು ಬರ್ತದೆ? ಎರಡೂದ್ರದ್ದು 80 ಬರ್ತದೆ. ಓಕೆ, 10 ಎಂಟ್ಲೆ 80, 16 ಐದ್ಲೆ 80. ರಾಮು ಒಂದು ದಿವ್ಸಕ್ಕೆ 8 ಕೆಲಸ ಮಾಡ್ತಾನೋ, ಮೋಹನ್ ಒಂದು ದಿವ್ಸಕ್ಕೆ 5 ಕೆಲಸ ಮಾಡ್ತಾನೆ. ನೋಡ್ರಿ, ಇಬ್ಬರು ಒಟ್ಟಿಗೆ 8 ಗಂಟೆ ಕೆಲಸ ಮಾಡಿರಲಿ, 2 ಗಂಟೆ. ಇವು 1 ಗಂಟೆಗೆ 8, ಇವು 1 ಗಂಟೆಗೆ 5. ಹಂಗಾರೆ ಟೋಟಲ್ ಇವರಿಬ್ಬರು ಎಷ್ಟು ಕೆಲಸ ಮಾಡ್ತಾರೆ? 1 ಗಂಟೆಗೆ 13. ಇವರಿಬ್ಬರು ಕೂಡಿ 1 ಗಂಟೆಗೆ 13 ಮಾಡ್ತಾರೋ, 2 ಗಂಟೆಗೆ ಎಷ್ಟು ಮಾಡಿರ್ತಾರೆ? 26 ಮಾಡಿರ್ತಾರೆ, ಹೌದಿಲ್ಲ? ಹಂಗಾರೆ 80 ಕೆಲಸದೊಳಗೆ 26 ಕೆಲಸ ಮುಗೀತು. ಉಳಿತು ಎಷ್ಟಿಗಪ್ಪ? 54 ಕೆಲಸ ಉಳಿತು. ಈ ಕೆಲಸ ಯಾರು ಮಾಡ್ಬೇಕು? ಇವು ಯಾರು ಮಾಡ್ಯಾರು? ಮೋಹನ್ ಬಿಟ್ಟು ಹೋಗ್ಯಾನು. ಹಂಗಾರೆ ಈಗ ಯಾರು ಕೆಲಸ ಮಾಡ್ತಾರೆ? ರಾಮು 1 ಗಂಟೆಗೆ 8 ಕೆಲಸ ಮಾಡ್ತಾನಂದ್ರೆ ಎಷ್ಟು ತಾಸು ತೊಗೋತಾನೆ ನೋಡ್ರಿ? 8 6ಲೆ 8 7 8 6ಲೆ 48. ಹಂಗಾರೆ 6ರಿಂದ ಯಾವ ಆಪ್ಷನ್ ಅದಾವು? ಇವು 2 ಅದಾವು. ಇವು ಕ್ಯಾನ್ಸಲ್ ಅದು. ಇಲ್ಲಿ ನಾವು ವಿಚಾರ ಮಾಡ್ಬೇಕು. 54ರಾಗ 48 ಹೋದ್ರೆ ಎಷ್ಟು ಉಳಿತು? 6 ಉಳಿತು. ಅದನ್ನು ಮ್ಯಾಲೆ ಬರಿತೀವಿ. ಎಷ್ಟರಿಂದ ಭಾಗಿಸಿದ್ವಿ? 8. ಅದನ್ನು ಕೆಳಗೆ ಬರಿತೀವಿ. 54 8 6ಲೆ 48. 54ರಾಗ 48 ಕಳೆದ್ರೆ 6. 6 ಭಾಗಿಸು 8. 8ರಿಂದ ಭಾಗಿಸಿದ್ವಿ, 8 ಬರ್ದ್ವಿ. 2 3ಲೆ 6, 2 4ಲೆ 8. 6 ಪೂರ್ಣಾಂಕ 4ನೇ 3 ಸರಿಯಾದ ಉತ್ತರ ಆಗಿತ್ತು. 6ನೇ ಪ್ರಶ್ನೆ. ಒಂದು ಕಾರು 108 ಕಿಲೋಮೀಟರ್ ಜವದಲ್ಲಿ 3 ಗಂಟೆಗಳಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. ಜವವನ್ನು 27 ಕಿಲೋಮೀಟರ್ ಗಂಟೆ ಕಡಿಮೆಗೊಳಿಸಿದರೆ ಅದೇ ದೂರವನ್ನು ಕ್ರಮಿಸಲು ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದರೆ ನಾವು ಟೈಮ್ ಕಂಡುಹಿಡಿಬೇಕು. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಇಲ್ಲಿ ನಮಗೆ ಡಿಸ್ಟನ್ಸ್ ಕೊಟ್ಟಿಲ್ಲ. ಒಂದನೇದ್ರಾಗ ಡಿಸ್ಟನ್ಸ್ ಕಂಡುಹಿಡ್ಕೋಬೋದು ನಾವು. ಡಿಸ್ಟನ್ಸ್ ಅಂತಂದ್ರೆ ಸ್ಪೀಡ್ ಇಂಟು ಟೈಮ್. ಹೌದಾ? ಸ್ಪೀಡ್ ಎಷ್ಟೈತಿ ಇಲ್ಲಿ? 108 ಕಿಲೋಮೀಟರ್. ಟೈಮ್ ಎಷ್ಟೈತಿ? 3 ಗಂಟೆ. ಹಂಗಾರೆ ಇದೇನು ಬಂತು? ದೂರ ಬಂತು, ಡಿಸ್ಟನ್ಸ್ ಬಂತು. ಈಗ ಮೊದಲಿಗೆ 108 ಸ್ಪೀಡ್ ಇತ್ತು. ಈಗ 27 ಕಡಿಮೆ ಆಗ್ಬೇಕು. 108 27 ಕಡಿಮೆ ಆದರೆ ಎಷ್ಟು ಬಂತು? 81 ಬಂತು. ಹಂಗಾರೆ ಈಗಿನ ಸ್ಪೀಡ್ ಎಷ್ಟೈತಿ? 81. ನೋಡ್ರಿ, ಕಡ್ತಾ ಹೊಡ್ರಿ. 9 1ಲೆ 9 2ಲೆ 9 9ಲೆ 3 1ಲೆ 3 3ಲೆ 3 1ಲೆ 3 4ಲೆ 4 ಗಂಟೆ. ಆಪ್ಷನ್ 4 ಸರಿಯಾದ ಉತ್ತರ. 7ನೆಯ ಪ್ರಶ್ನೆ. ಒಂದು ಕೆಲಸವನ್ನು 8 ದಿನಗಳಲ್ಲಿ, ಬಿ 24 ದಿನಗಳಲ್ಲಿ ಅವರು ಒಟ್ಟಿಗೆ ಕೆಲಸ ಪ್ರಾರಂಭಿಸುತ್ತಾರೆ. ಆದರೆ ಕೆಲಸ ಮುಗಿಯುವ 4 ದಿನಗಳ ಮೊದಲು ಎ ಹೊರಡುತ್ತಾರೆ. ಸಂಪೂರ್ಣ ಕೆಲಸ ಪೂರ್ಣಗೊಳಿಸಲು ಎ ಬಿ ತೆಗೆದುಕೊಂಡ ದಿನಗಳ ಸಂಖ್ಯೆ ಕಂಡುಹಿಡಿಯಿರಿ. ಎ ಒಂದು ದಿವ್ಸಕ್ಕೆ 8 ದಿವ್ಸನೇ ಕೆಲಸ ಮಾಡ್ತಾನೆ. ಬಿ 24 ದಿವ್ಸನೇ ಕೆಲಸ ಮಾಡ್ತಾನೆ. ಬಂತು 24. 8 3ಲೆ 24. 24 1ಲೆ 24. ಎ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೋ, ಬಿ ಒಂದು ದಿವ್ಸಕ್ಕೆ 1 ಕೆಲಸ ಮಾಡ್ತಾನೆ. ಓಕೆ, ನೋಡ್ರಿ, ಇದನ್ನು 2 ರೀತಿ ಮಾಡ್ಕೋಬೋದು. ನಾವು ಡೈರೆಕ್ಟ್ ಅಪ್ರೋಚ್ ಯೂಸ್ ಮಾಡ್ಕೊಬೋದು, ಇಲ್ಲಾಂದ್ರೆ ಲಾಜಿಕ್ ಮುಖಾಂತರನೂ ಮಾಡ್ಕೋಬೋದು. ಹೆಂಗೆ? ಇದೊಂದು ಡಿಸ್ಟನ್ಸ್ ಐತೆ ಅನ್ಕೋರಿ. ಇದ್ರೊಳಗೆ 2 ಭಾಗ ಅದಾವೆ. ಮೊದಲಿಗೆ ಏನು ಮಾಡ್ಯಾರು? ಎ ಪ್ಲಸ್ ಬಿ ಇಬ್ಬರು ಕೂಡಿ ಕೆಲಸ ಮಾಡ್ಯಾರ. ಕೊನೆಯಲ್ಲಿ ಏನು ಮಾಡ್ಯಾನು? ಎ ಬಿಟ್ಟು ಹೋಗ್ಯಾನ ಅಂತಂದ್ರೆ 2 ದಿವ್ಸ ಯಾರು ಕೆಲಸ ಮಾಡಿರ್ತಾರೋ? ಬಿ ಒಬ್ಬ ಕೆಲಸ ಮಾಡಿರ್ತಾನೋ. ಬಿ ಒಂದು ದಿವ್ಸಕ್ಕೆ 1 ಕೆಲಸ ಮಾಡ್ತಾನೋ. 4 ದಿವಸ. ಟೋಟಲ್ ಎಷ್ಟು ದಿವಸ? 4 ದಿವಸ. 2 ದಿವಸ ಅಲ್ಲ, 4 ದಿವಸ. ಓಕೆ, ಹಂಗಾರೆ ಬಿ 4 ದಿವ್ಸ ಕೆಲಸ ಮಾಡ್ಯಾನ ಒಬ್ಬ ಲಾಸ್ಟ್. ಯಾಕೆ? ಎ ಬಿಟ್ಟು ಹೋಗ್ಯಾನ. ಬಿ ಒಂದು ದಿವ್ಸಕ್ಕೆ 1 ಕೆಲಸ ಮಾಡ್ತಾನೋ. 4 ದಿವ್ಸಕ್ಕೆ ಎಷ್ಟು ಕೆಲಸ ಮಾಡಿರ್ತಾನಪ್ಪ? 4 ಕೆಲಸ ಮಾಡಿರ್ತಾನೋ. ದಿವ್ಸಕ್ಕೆ 1 4 ದಿವಸ ಅಂದ್ರೆ 4 ಕೆಲಸ ಮಾಡಿರ್ತಾನೆ. ಟೋಟಲ್ 24 ಕೆಲಸ ಇತ್ತು. ಹಂಗಾರೆ ಇವು ಬಿ ಲಾಸ್ಟಕ್ಕೆ 4 ಕೆಲಸ ಮಾಡ್ಯಾನಂದ್ರೆ ಈ ಉಳಿದದ್ದು 20 ಕೆಲಸ ಇವಾಗ ಮೊದಲೇ ಮಾಡಿರ್ತಾರೆ, ಹೌದಿಲ್ಲ? ಹಂಗಾರೆ ಈಗ ಮೊದಲೇಗೆ ಇವು 3 ಕೆಲಸ ಮಾಡ್ತಾನೆ, ಇವು 1 ಕೆಲಸ ಮಾಡ್ತಾನೆ. ಟೋಟಲ್ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಇವರು? 4. 20 ಕೆಲಸ ಮಾಡೋಕೆ ದಿನ 4 4ರಂಗೆ ಮಾಡಿರ್ತಾರೆ. ಹಂಗಾರೆ 2 ದಿವ್ಸ ತೊಗೊಂಡಿರ್ತಾರೆ, 5 ದಿವ್ಸ ತೊಗೊಂಡಿರ್ತಾರೆ. ಇಲ್ಲಿ 5 ದಿವಸ, ಇಲ್ಲಿ ಲಾಸ್ಟ್ 2 ದಿವಸ 4 ದಿವಸ. ಟೋಟಲ್ 2 ದಿವ್ಸ ಕೆಲಸ ಮಾಡ್ಯಾರು, 9 ದಿವ್ಸ ಕೆಲಸ ಮಾಡ್ಯಾರು. ಇದು ಒಂದು ಮೆಥಡ್ ಆಯ್ತು, ಬೇಸಿಕ್ ಮೆಥಡ್. ಇಲ್ಲ, ಯಾರು ಕೆಲಸ ಬಿಟ್ಟು ಹೋಗಿರ್ತಾರಲ್ಲ ಅವ್ರನ್ನ ಕರ್ಕೊಂಬರೋದು. ಯಾರು ಕೆಲಸ ಬಿಟ್ಟು ಹೊಂಟರು? ಎ ಕೆಲಸ ಬಿಟ್ಟು ಹೊಂಟಾನ 2 ದಿವ್ಸ ಮೊದಲ 4 ದಿವಸ. ಹಂಗಾರೆ ಎ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನು. 4 ದಿವ್ಸ ಏನು ಮಾಡೋಣ ನೋಡ? ಕೆಲಸ ಮಾಡಕ್ಕೆ ಹಚ್ಚೋನು. 4 3ಲೆ ಎಷ್ಟು ಆಯ್ತಾ? 12. ಹಂಗಾರೆ ಈಗ ಇವು ಕೆಲಸ ಮಾಡ್ದೆ 24 ಕೆಲಸ ಆಗಿತ್ತು. ಹಂಗಾರೆ ಈಗ ಏನು ಮಾಡಿವಿ ನಾವು? ಕೆಲಸ ಮಾಡಕ್ಕೆ ಹಚ್ಚಿವಿ. ಹಂಗಾರೆ ಇದಕ್ಕೆ ಏನು ಮಾಡ್ತೀವಿ? ಈಗ 12 ಎಕ್ಸ್ಟ್ರಾ ಕೆಲಸ ಕೂಡಿಸ್ಬೇಕು, ಹೌದಿಲ್ಲ? ಎಷ್ಟಾಯಿತು? 36. ಈಗ ಇವರಿಬ್ಬರು ಕೂಡೇ ಕೆಲಸ ಮಾಡ್ಯಾರ 36. ಇವು 3 ಇವು 1 ಅಂದ್ರೆ 4 ಕೆಲಸ ಮಾಡ್ತಾರೆ ದಿನಕ್ಕೆ. ಟೋಟಲ್ ಕೆಲಸ ಎಷ್ಟು ದಿವ್ಸನೇ ಮುಗೀತು? ಹಂಗಾರೆ 9 ದಿವ್ಸನೇ ಮುಗೀತು. ಇದು ಡೈರೆಕ್ಟ್ ಅಪ್ರೋಚ್. 8ನೆಯ ಪ್ರಶ್ನೆ.
ರೋಹನ್ ತನ್ನ ಸಂಪೂರ್ಣ ಪ್ರಯಾಣವನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸುತ್ತಾನೆ. ಮೊದಲ ಭಾಗವನ್ನು 30 ಕಿಲೋಮೀಟರ್ ಪ್ರತಿ ಗಂಟೆ, ಎರಡನೇ ಭಾಗವನ್ನು 40 ಕಿಲೋಮೀಟರ್ ಪ್ರತಿ ಗಂಟೆ, ಮೂರನೇ ಭಾಗವನ್ನು 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ತನ್ನ ಕಾರಿನೊಂದಿಗೆ ಆವರಿಸುತ್ತಾನೆ. ಕಾರಿನೊಂದಿಗೆ ಟ್ರಾವೆಲ್ ಮಾಡ್ತಾನಂತ. ಸಂಪೂರ್ಣ ಪ್ರಯಾಣದಲ್ಲಿ ಅವನ ಕಾರಿನ ಸರಾಸರಿ ವೇಗ ಎಷ್ಟು? ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟನ್ಸ್ ಹೆಂಗೆ ಕಂಡುಹಿಡಿಯಬೇಕು ನೋಡ್ರಿ. ಡೈರೆಕ್ಟಾಗೆ ಮಾಡೋಣ. ಹೆಂಗೆ? ಒಂದನೇದು ಸ್ಪೀಡ್ ಎಷ್ಟಿತ್ತು? 40. ಎರಡನೇ ಸ್ಪೀಡ್ ಎಷ್ಟಿತ್ತು? 50. ಒಂದನೇ ಸ್ಪೀಡ್ 30 ಇತ್ತಲ್ಲ, 30 ಇರಲಿ, ಎಲ್ಲಿ ಹಿಂದೆ ಮೇಲೆ ಕಡಿಮೆ ಆದರೂ ಏನು ಚೇಂಜ್ ಆಗಲ್ಲ. ಲಸ ಬರ್ತದ 300 600. ಲಸ ಎಷ್ಟು ಬಂತು? 600. 30 ಎಷ್ಟಲೇ? 600. 30 20. 40 ಎಷ್ಟಲೇ? 40 15. 50 ಎಷ್ಟಲೇ? 50 12. ಓಕೆ. ಈಗ ನೋಡ್ರಿ, ಇದು ಡಿಸ್ಟನ್ಸ್. ಇದು ಎಷ್ಟಿತ್ತು? ಡಿಸ್ಟನ್ಸ್. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ಏನು ಬರ್ತೈತೆ ನಮಗೆ? ಟೈಮ್. 600 ಭಾಗಿಸು 30 ಅಂದ್ರೆ ಟೈಮ್. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ಟೈಮ್ ಬಂತು. ಓಕೆ. ನೋಡ್ರಿ, ಟೋಟಲ್ ಡಿಸ್ಟನ್ಸ್ ಎಷ್ಟೈತಿ? 600. ಇದು ಸಮಾನ ಭಾಗ. ಒಂದು ಭಾಗದ ಡಿಸ್ಟನ್ಸ್ ಎಷ್ಟೈತಿ? 600. ಇಂಥವು ಎಷ್ಟು ಭಾಗ ಮಾಡ್ಯಾನೋ? 3 ಭಾಗ ಮಾಡ್ಯಾನು. ಹಂಗಾರೆ ಒಂದು ಭಾಗದ ಡಿಸ್ಟನ್ಸ್ 600 ಅಂದ್ರೆ 3 ಭಾಗದ ಎಷ್ಟಾಯ್ತು? ಇಷ್ಟಾಯ್ತು. ಹೌದಿಲ್ಲ? ಹಂಗಾರೆ ಈಗ ಟೋಟಲ್ ಟೈಮ್ ಎಷ್ಟು? 20 15 35 12 47. 47ರಿಂದ ಭಾಗಿಸ್ಬೇಕೀಗ. ಓಕೆ. ನಾವು ಈಗ ಏನು ಮಾಡಬೇಕು? ಇದ್ರಾಗೂ ಶಾಣೆತನ ಮಾಡೋಣ ನಾವು. ಹೆಂಗೆ ನೋಡ್ರಿ, ಈಗ ಮ್ಯಾಗ ಎಷ್ಟು ಬರ್ತೈತಿ? 1800 ಭಾಗಿಸು 47. ಈಗ ಇಲ್ಲಿ ಏನ ಗುಣಾಕಾರ ಮಾಡಿದ್ರು 47 ಬರಬೇಕು. ಇದನ್ನು ವಿಷಮ ಭಿನ್ನ ರಾಶಿಗೆ ಬದಲು ಮಾಡಿದ್ರೆ 1800 ಭಾಗಿಸು 47 ಬರಬೇಕು. ಇದನ್ನು ವಿಷಮ ಭಿನ್ನ ರಾಶಿಗೆ ಬದಲು ಮಾಡಿದ್ರೆ 18 ಭಾಗಿಸು 47 ಬರ್ತೈತಿ. ಇವೆರಡೂ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 47ರಿಂದ ಇದು ಪೂರ್ತಿ ಭಾಗ ಹೋಗೋದೇ ಇಲ್ಲ. ಓಕೆ. ನೋಡ್ರಿ, ಇಲ್ಲಿ ಏನು ಲಾಸ್ಟಿಗೆ ಏನೈತಿ? 0 ಐತಿ. 0 ಅಟ್ಟ ಬರೋಂಗೆ ಚೆಕ್ ಮಾಡೋಣ. 7 5ಲೇ 35. 5ಕ್ಕೆ ಇನ್ನು ಏನು ಮಾಡ್ಬೇಕು ನಾವು? ಮಿಶ್ರ ಭಿನ್ನ ರಾಶಿ ಇದನ್ನು ವಿಷಮ ಭಿನ್ನ ರಾಶಿಗೆ ಬದಲು ಮಾಡ್ಬೇಕಂದ್ರೆ ಇಲ್ಲಿ ಗುಣಿಸ್ಬೇಕು, ಇಲ್ಲಿ ಕೂಡಿಸ್ಬೇಕು. 7 5ಲೇ 35. 5 + 4 ಎಷ್ಟು ಬರ್ತೈತಿ? 9 ಬರ್ತೈತಿ. ಲಾಸ್ಟ್ 0 ಬರಬೇಕು, ಇದು ಕ್ಯಾನ್ಸಲ್. 8 7 56. 6 + 4 0 ಬರ್ತೈತಿ, 10. ಇದು ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ನಾರ್ಮಲ್ ಆಗಿ ಇದನ್ನು ಭಾಗಿಸಿರು ಏನು ಬರ್ತೈತಿ? ಇಷ್ಟೇ ಬರ್ತದ. 9ನೆಯ ಪ್ರಶ್ನೆ. ಪ್ರತಿ ವರ್ಷಕ್ಕೆ 16% ವರ್ಷಕ್ಕೆ 5750 ಮೇಲೆ ವಾರ್ಷಿಕವಾಗಿ ಮತ್ತು ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾದ ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ ಏನು? ಒಂದು ವರ್ಷಕ್ಕೆ 16% ಬರ್ತೈತಿ. ಅರ್ಧ ವರ್ಷದಂಗೆ ಕೌಂಟ್ ಮಾಡಿದ್ರೆ 2 ಸಲ ಎಷ್ಟು ಬಡ್ಡಿ ಬರ್ತೈತಿ ಅಂತ ಕೇಳ್ಯಾರ. ಡೈರೆಕ್ಟ್ ಏನು ಮಾಡೋದಪ್ಪ? 5750ರದ್ದು ಏನು ಮಾಡಬೇಕು? 0.64% ಕಂಡುಹಿಡಿಬೇಕು. ಹೆಂಗೆ ರೀ? ನೋಡು, ಒಂದು ವರ್ಷಕ್ಕಂತೂ 16% ಬರ್ತೈತಿ, ಇದು ಮುಗೀತು. ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ? 8%. ವರ್ಷಕ್ಕೆ 16% ಅಂದ್ರೆ ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ? 8%. ಓಕೆ. ನಮಗೂ ಸಕ್ಸೆಸಿವ್ ಸೂತ್ರ ಗೊತ್ತದ. A + or - B + or - AB ಡಿವೈಡೆಡ್ ಬೈ 100. ಇದೇನಾಗ್ತದೆ? 2 ವರ್ಷದ ನಮಗೆ ಬಡ್ಡಿ ಬರ್ತದೆ. 8 + 8 ಪ್ಲಸ್ ಇಂಟು ಪ್ಲಸ್ 8 8ಲೇ 64 ಭಾಗಿಸು 100. 2 0 ಇಂದ 2 ಸ್ಥಾನ ಬಿಟ್ಟು ಪಾಯಿಂಟ್. 8 8 16. 16 + 0.64 ಅಂದ್ರೆ 16.64. ಇಲ್ಲಿ ಒಂದು ವರ್ಷಕ್ಕೆ 16 ಬಂದಿತ್ತು. ಇಲ್ಲಿ ಎಷ್ಟು ಬಂದೈತಿ? 16.64% ಬರ್ತೈತಿ. ಹಂಗಾರೆ ವ್ಯತ್ಯಾಸ ಎಷ್ಟು ಇದ್ರದ್ದು? 0.64. ಹೌದಿಲ್ಲ? ಇದೇ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು. 0.64%ನ್ನು ಕಂಡುಹಿಡಿಬೇಕು. ನೀವೇನು ಮಾಡಿರಿ? ಇಲ್ಲಿ 16 ಕೊಡಲಿ, 20 ಕೊಡಲಿ, 40 ಕೊಡಲಿ, 80 ಕೊಡಲಿ, ಏನೋ ಕೊಡಲಿ, ಇದನ್ನು ಅರ್ಧ ವರ್ಷಕ್ಕೆ ಕೌಂಟ್ ಮಾಡ್ಕೋಬೇಕಂದ್ರೆ 8 ಇದ್ರ ಅರ್ಧ ಮಾಡ್ಕೊಂಡ್ರಿ 8. ಇದನ್ನ ಏನು ಮಾಡಿರಿ? ಸ್ಕ್ವೇರ್ ಮಾಡಿರಿ. 8ರ ಘಾತ 2. 8 8ಲೇ 64. ಕೆಳಗೆ 2 0 ಇರ್ತಾವೆ. ಹೌದಿಲ್ಲ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟ. ಇದೇನಾಯಿತು? ಇದರ ಪರ್ಸೆಂಟೇಜ್ ವ್ಯಾಲ್ಯೂ ಆಯಿತು. ಏನಾಯಿತು? ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಬಂತು. ನಾವು ಸುಮ್ಮ ಅದು ಇದು ಅಂತ ಏನು ಗುದ್ದಾಡೋಂಗಿಲ್ಲ. ಏನು ಮಾಡೋದು? ಒಂದು ವರ್ಷದ್ದು ಕೊಟ್ಟು ಅರ್ಧ ವರ್ಷದ ಕೇಳಿದಾಗ ಇದು ಕೊಟ್ಟಂಥ ಬೆಲೆಯನ್ನು ಬರ್ಕೊಂಡ್ರಿ. ನೋಡ್ರಿ, ಇದ್ರ 16 ಅರ್ಧ ವರ್ಷಕ್ಕಂದ್ರೆ ಎಷ್ಟು ಪರ್ಸೆಂಟ್ ಇರ್ತೈತಿ? 8%. ಇದು ಕೊಟ್ಟದನ್ನು ಸ್ಕ್ವೇರ್ ಮಾಡ್ಕೋದು. 8 8ಲೇ 64. 64%. 64%. ನೋಡ್ರಿ, ಕೆಳಗೆ 2 0 ಇರ್ತಾವೆ. ಹೋದಿಲ್ಲ? ಅದಕ್ಕೆ ಏನು ಮಾಡ್ತೀವಿ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿರ್ತೀವಿ. 64 0.64%ನ್ನು ಕಂಡುಹಿಡಿಬೇಕು. ಮುಗೀತು. ಇಲ್ಲಿ ಒಂದು ಲಾಜಿಕ್ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಅದಕ್ಕೆ ಏನು ಮಾಡೋಣ? 100ರಿಂದ ಭಾಗಿಸ್ಬಿಡೋಣ. ಓಕೆ. ಕಡಿತ ಎಲ್ಲೆಲ್ಲಿ ಹೋಗ್ತೈತಿ, ಎಲ್ಲೆಲ್ಲಿ ಹೊಡಿಯೋಣ. ಈಗ 5ರಿಂದ ಹೊಡಿಯೋಣ. 5 1ಲೇ 5, 5 1ಲೇ 5, 5 5ಲೇ 25, 5 20ಲೇ 5 2ಲೇ 10, 5 3ಲೇ 15. 5ರಿಂದ ಹೊಡಿಯೋಕ್ಕಿದ್ರೆ 5ರಲ್ಲಿ ಹೊಡಿಯೋಣ. 5 4ಲೇ 20, 4 1ಲೇ 4, 4 1ಲೇ 4, 4 6ಲೇ 24. ಓಕೆ. ಆಮೇಲೆ ಹತ್ತರಲ್ಲೇ ಹೋಗ್ತದೆ, 4ರಲ್ಲೇ ಹೋಗ್ತದೆ. 4ರಲ್ಲಿ ಹೊಡೆಯೋಣ. 4ರಲ್ಲಿ ಹೊಡಿಯೋಕ್ಕಿಂತ
4 ಹೊಡು 4 4 16 4 25 ಹಂಗಾರೆ ಎಷ್ಟು ಉಳಿತು 4 3 12 4 2 8 1 4 4 4 3 12 4 2 8 1 9 92 ಭಾಗಿಸು 25 ಬಂತ ಏನು ಮಿಸ್ಟೇಕ್ ಮಾಡಿದ್ವಿ 4 3 12 4 2 8 ಓಕೆ ಓಕೆ ಇಲ್ಲೊಂದು ಜೀರೋ ಬಿಟ್ಟಿವಿ ನೋಡ್ರಿ ಇದೇನು ಬರ್ತದೆ ಇಲ್ಲಿ ಜೀರೋ ಬರ್ತದೆ ಓಕೆ 25 3 75 25 3 25 1 25 3 75 85 95 ಅಂತಂದ್ರೆ ಎಷ್ಟು ಬಂತು 17 ಬಂತು ಓಕೆ ಎಷ್ಟು ಬಂತು 17 92ರಾಗ 75 ಕಳೆದ್ರೆ 17 170 25 6 150 25 6 150 ಹಂಗಾರೆ ಎಷ್ಟು ಉಳಿತು 20 ಉಳಿತು 36 ಪಾಯಿಂಟ್ ಯಾವ ಆಪ್ಷನ್ ಐತೆ ನೋಡ್ರಿ ಇದು ಆಪ್ಷನ್ ಐತಿ ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗ್ಬಿಡ್ರಿ 10ನೇ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ ಈ ಒಂದು ಪ್ರಶ್ನೆಯನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕಲ್ಲ ಅದಕ್ಕೆ 2/7 ಓಕೆ ನೆಕ್ಸ್ಟ್ ಇಲ್ಲೇನೈತಿ -2 ನೋಡ್ರಿ ಇದನ್ನು ಡೈರೆಕ್ಟಾಗಿ ಮಾಡೋದು 7 2 14 -14 ಪ್ಲಸ್ 2 ಅಂತಂದ್ರೆ -12/7 ಹೆಂಗೆ ನೋಡ್ರಿ -2 ಪ್ಲಸ್ 2/7 ಐತಿ ಕೂಡಿಸ್ಬೇಕು ಕಳಿಬೇಕಂದ್ರೆ ಛೇದ ಏನಿರಬೇಕು ಸಮ ಇರಬೇಕು ಅದಕ್ಕೆ ಇದಕ್ಕೆ 7ರಿಂದ ಭಾಗಿಸಿ 7ರಿಂದ ಗುಣಿಸಿ 7 2 14 ಮೈನಸ್ ಪ್ಲಸ್ ಭಾಗಿಸು 7 2/7 ಓಕೆ ನೋಡ್ರಿ 14ರ ಪ್ಲಸ್ ಇಂಟು ಮೈನಸ್ ಮಾಡ್ಬೇಕು 14ರಾಗ 2 ಕಳೆದ್ರೆ 12 ಬಂತು ದೊಡ್ಡ ಅಂಕಿ ಹಿಂಚಿನ ಏನೈತಿ ಮೈನಸ್ ಐತಿ ಮೈನಸ್ ಬರ್ತೀವಿ ಕೆಳಗೆ 2 ಇಷ್ಟು ಮರೆಯೋದನ್ನ ನಾವೇನು ಮಾಡ್ಕೋಬೋದು ಡೈರೆಕ್ಟ್ ಇಷ್ಟ ಬರ್ಕೋಬೋದು ಓಕೆ ಇದ್ರ ಉತ್ತರ ಬಂತಿಗಿಷ್ಟು ಇಲ್ಲಿ ಏನೈತಿ ಇಂಟು -4/5 ಇದು ಎಲ್ಲ ಟೋಟಲ್ ಅದ ಆಯ್ತು 12 4 48 ಮೈನಸ್ ಇಂಟು ಮೈನಸ್ ಪ್ಲಸ್ 7 5 35 ಇದ್ರದ್ದು ಉತ್ತರ ಎಲ್ಲ ಇಷ್ಟ ಆಯ್ತು ಓಕೆ ಈಗ ಇದನ್ನು ಸಾಲ್ವ್ ಮಾಡೋಣ ಇಲ್ಲಿ ಭಾಗಾಕಾರ ಐತಿ ಭಾಗಾಕಾರ ಇರಲಿ ನೆಕ್ಸ್ಟ್ -4/7 ಭಾಗಾಕರಿದ್ದು ಗುಣಾಕಾರ 12 ಮ್ಯಾಗ ಹೋಗತಿ 1 ಕೆಳಗೆ ಬರ್ತೈತಿ ಉಲ್ಟಾ ಆಗ್ತದೆ ಓಕೆ 12 4 48 ಮೈನಸ್ ಐತಿ ಮೈನಸ್ ಕೆಳಗೆ 7 ಐತಿ 7 ಇಲ್ಲಿ ಯಾಕೆ ನೀವು ಇಲ್ಲಿ ಗುಣಾಕಾರ ಮಾಡಲ್ರಿ ಅಂತ ಅನ್ಬೇಡ್ರಿ ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಗುಣಾಕಾರ ಐತಿ ಡೈರೆಕ್ಟ್ ಆಗಿನ ಮಾಡ್ಕೋಬೋದು ಇದ್ರ ಉತ್ತರ ಎಲ್ಲ ಏನು ಬಂತು -48/7 ಇಲ್ಲಿ ಏನು ಬಂತು ಭಾಗಾಕಾರ ಐತಿ ಭಾಗಾಕಾರದ ಏನಾಕತಿ ಗುಣಾಕಾರ 35 ಮ್ಯಾಗ ಹೋಗತಿ 48 ಕೆಳಗೆ ಬರ್ತೈತಿ ಓಕೆ ಕಡತೆಲ್ಲ ಹೋಗತಿ 7 1 7 5 48ರಿಂದ 48 5 ಇಂಟು -1 ಅಂತಂದ್ರೆ -5 ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು 2 ಶಂಕುಗಳ ಗಣಫಲಗಳು 3:2 ಅನುಪಾತದಲ್ಲಿವೆ ಅವುಗಳ ತ್ರಿಜ್ಯಗಳು 3:4 ಅನುಪಾತದಲ್ಲಿರುತ್ತವೆ ಅವುಗಳ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಗಣಫಲ ಅಂತಂದ್ರೆ ವಾಲ್ಯೂಮ್ನ ಸೂತ್ರ ಗೊತ್ತದ ನಮಗೆ 1/3 πr² h ಇದು ಒಂದೇದು ಅಂತಂದ್ರೆ ಇದಕ್ಕೆ 1 ಅನ್ಕೊಂಡು ಇದು ವಾಲ್ಯೂಮ್ 1 ವಾಲ್ಯೂಮ್ 2 ಅನುಪಾತ 1/3 πr² h ಇದ್ರದ್ದು ಎರಡನೇದು ಐತಂದ್ರೆ ಇದಕ್ಕೆ 2 ಅನ್ಕೊಂಡಿವಿ ಓಕೆ ನಾವು ಇಷ್ಟೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಐತಿನ ಇಲ್ಲ ಎಷ್ಟು ಬರ್ಕೋಬೇಕು ನಾವು ಎಕ್ಸಾಮ್ ಒಳಗೆ ನೋಡ್ರಿ ವಾಲ್ಯೂಮ್ ಕೊಟ್ರ 3 ಭಾಗಿಸು ಎರಡನೇದ್ರದ್ದು 2 ಇಷ್ಟ 1/3 1/3 ಕ್ಯಾನ್ಸಲ್ ಆಕಾವ ಇಲ್ಲೋ ಆಗ್ತಾವ ತ್ರಿಜ್ಯ ರೇಡಿಯಸ್ ಕೊಟ್ಟರು 3 ಘಾತ 2 ಅಂತಂದ್ರೆ 3 3 9 4 ಘಾತ ಇದ್ರದ್ದು 4 ಐತಿ 4 ಘಾತ 2 ಅಂತಂದ್ರೆ 16 ಇಂಟು h1/h2 ಇಷ್ಟ ಬರೆಯೋದು ನಾವು ಎಕ್ಸಾಮ್ ಒಳಗೆ ಓಕೆ ನೋಡ್ರಿ ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಕತಿ ಭಾಗಾಕಾರ ಇಲ್ಲೇ ಕಡ್ತಾ ಹೊಡ್ಕೋಬೋದು ಇರಲಿ ಇನ್ನೊಂದು ಸ್ಟೆಪ್ ಹೋಗೋದು ಇಲ್ಲಿ ಭಾಗಾಕಾರದಾಗಿದ್ದದ್ದು ಇಲ್ಲಿ ಬಂದ್ರೆ ಏನಕತಿ ಗುಣಾಕಾರ 2 1 2 8 3 1 3 3 h1 ಮುಂದೆ 8 ಐತಿ h2 ಮುಂದೆ 3 ಐತಿ ಹೈಟ್ ಬಾಣಪಾತ ಬಂದ್ಬಿಡ್ತು 12ನೇ ಪ್ರಶ್ನೆ ಗೋಳದ ಬಾಗಿದ ಮೇಲ್ಮೈ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಈಸ್ 1386 ಗೋಳದ ಘನಫಲ ಎಷ್ಟು ಅಂತ ಕೇಳ್ಯಾರ ಓಕೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾದ ಸೂತ್ರ ಏನು 4πr² ಈಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಇದು ನಮ್ಮ ಮೈಂಡ್ ಒಳಗೆ ಇರಬೇಕು ಎಕ್ಸಾಮ್ ಒಳಗೆ ಬರೆಯೋದಲ್ಲಿದೆ 4 ಐತಿ 4 ಬರ್ದಿವಿ ಪೈನ ಬೆಲೆ 22/7 ಬರ್ದಿವಿ ರೇಡಿಯಸ್ ಗೊತ್ತಿಲ್ಲ ನಮಗೆ r² ಬರ್ದಿವಿ ಕರ್ವ್ಡ್ ಸರ್ಫೇಸ್ ಏರಿಯಾ ವಿಸ್ತೀರ್ಣ ಕೊಟ್ಟರು 1386 ಬರ್ದಿವಿ ಓಕೆ ಕಡ್ತ ಎಲ್ಲೆಲ್ಲಿ ಹೋಗ್ತತಿ ಅಲ್ಲೆಲ್ಲಿ ಹೊಡ್ರಿ 4ರಿಂದ ಹೋಗ್ತತಿ ಹೋಗಂಗಿಲ್ಲ
11ರಿಂದ ಹೋಗ್ತತಿ, 11ರಿಂದ ಹೋಗ್ತದೆ ಅನಿಸುತ್ತೆ. 11 ಎರಡಲೇ 22, 11 ಒಂದಲೇ 11, ಎಷ್ಟು ಉಳಿತು? 2 ಉಳಿತು. 11 ಎರಡಲೇ 22, 6 ಉಳಿತು. 11 ಆರಲೇ 66. ಓಕೆ, 2ರಿಂದ ಕಡ್ತು ಹೋಗ್ತತಿ, 2ರಿಂದ ಹೊಡಿ. 2 ಆರಲೇ 12, 2 ಮೂರಲೇ 6. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಸ್ಕ್ವೇರ್ ಐತಿ, ಆರ್ ಸ್ಕ್ವೇರ್ ಬರೀಣ. ಇಲ್ಲಿ ಗುಣಾಕಾರದಾಗ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದಪ್ಪ? ಭಾಗಾಕಾರ. 63 ಏನು ಅನ್ಕೊಂಬರೋದು ನಾವು? 9 7 63 ಅಂತ ಬರೀಬೋದಲ್ಲ. 63ನ 9 7 63 ಅಂತ ಬರ್ತೀವಿ. ಇಲ್ಲಿ ಭಾಗಾಕಾರ ಇದ್ದದ್ದು 7 ಈ ಕಡೆ ಬಂದ್ರೆ ಏನಾಕತಿ? ಗುಣಾಕಾರ. ಸ್ಕ್ವೇರ್ ಇದ್ದದ್ದು ಇಲ್ಲಿ ಬಂದ್ರೆ ಸ್ಕ್ವೇರ್ ರೂಟ್. 9ರ ಸ್ಕ್ವೇರ್ ರೂಟ್ 3, 7 ಇಂಟು 7ರ ಸ್ಕ್ವೇರ್ ರೂಟ್ 7, 4ರ ಸ್ಕ್ವೇರ್ ರೂಟ್ 2. ನಮ್ಮ ರೇಡಿಯಸ್ ಬಂತು. ಓಕೆ, ಗಣಫಲ ಕಂಡುಹಿಡ್ಕೋಬೋದು ನಾವು. ಹೆಂಗೆ ಕಂಡುಹಿಡ್ಕೋಬೋದು? ಗಣಫಲದ ಸೂತ್ರ ಗೊತ್ತೈತೆ ನಮ್ಗೆ. ವಾಲ್ಯೂಮ್ ಈಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಇದನ್ನು ಬರೆಯೋಂಗಿಲ್ಲ, ಡೈರೆಕ್ಟಾಗಿ ಮಾಡೋದು. ಹೆಂಗೆ? 4/3 ಮೈಂಡ್ ಒಳಗೆ ಮಾಡೋದು. ಪೈನ ಬೆಲೆ ಗೊತ್ತೈತೆ ನಮ್ಗೆ 22/7 ಇಂಟು ಆರ್ ಕ್ಯೂಬ್. ಇದು ಆರ್ ಹೌದಾ? ಇದ್ರ ಕ್ಯೂಬ್ 3 ಇಂಟು 7ರದ್ದೇನು ಕ್ಯೂಬ್ ಭಾಗಿಸು 2ರ ಕ್ಯೂಬ್ ಎಷ್ಟು? 8. ಓಕೆ, 3/7, 3 ಇಂಟು 7 ಐತಿ, ಇಲ್ಲಿ 3 ಇಂಟು 7 ಐತಿ. ಒಂದು ಕ್ಯಾನ್ಸಲ್ ಆದ್ರೆ ಏನು ಉಳಿತು? 2 ಉಳಿತು. ಓಕೆ, 4 ಒಂದಲೇ 4 ಎರಡಲೇ 2 ಒಂದಲೇ 2 11. ಓಕೆ, 3 7 ಎಷ್ಟು? ಇಲ್ಲಿ 11 ಐತಿ, 11. 3 7 ಎಷ್ಟು? 21. 21 ಇಂಟು 21 ಅಂದರೆ ಎಷ್ಟು ಬಂತು? 441. ಹೌದಲ್ಲ? 21ರ ಸ್ಕ್ವೇರ್ ಎಷ್ಟು ಬರ್ತದೆ? 441. ಈ 11ರಿಂದ ಗುಣಾಕಾರ ಮಾಡೋದು ಈಸಿ. ಲಾಸ್ಟ್ 1 ಇಂಟು 1 ಅಂದರೆ ಏನು ಬರ್ಬೇಕು? ಲಾಸ್ಟ್ 1 ಬರಬೇಕು. ಇಲ್ಲೈತಿ, ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡನು. 4 1ಕ್ಕೆ 1, 4 1 5, 4 4 8, 4ಕ್ಕೆ 4, 4 8 5 1 ಸರಿಯಾದ ಉತ್ತರ. 13ನೇ ಪ್ರಶ್ನೆ. 20 ಲೀಟರ್ ಮತ್ತು 36 ಲೀಟರ್ ಎರಡು ಪಾತ್ರೆಗಳಲ್ಲಿ ಹಾಲು ಮತ್ತು ನೀರಿನ ಅನುಪಾತ 3:7, 7:5 ಅನುಪಾತದಲ್ಲಿರುತ್ತದೆ. ಎರಡು ಪಾತ್ರೆಗಳನ್ನು ಒಟ್ಟಾಗಿ ಬೆರೆಸಿದರೆ, ಎರಡು ಕೂಡಿಸಿದ್ರೆ ಹಾಲು ಮತ್ತು ನೀರಿನ ಅನುಪಾತ ಎಷ್ಟು ಅಂತ ಕೊಟ್ಟಾರ. ಒಂದು ಪಾತ್ರೆ ಐತಿ, ಇದ್ರೊಳಗೆ ಹಾಲು ಮತ್ತು ನೀರಿನ ಅನುಪಾತ 3:7 ಐತಿ. ಇನ್ನೊಂದು ಪಾತ್ರೆ ಐತಿ, ಇದ್ರೊಳಗೆ ಹಾಲು ಮತ್ತು ನೀರಿನ ಅನುಪಾತ 7:5 ಐತಿ. ಇದ್ರೊಳಗೆ 20 ಲೀಟರ್ ಐತಿ, ಇದ್ರೊಳಗೆ 36 ಲೀಟರ್ ಐತಿ. ಓಕೆ, ಹಂಗಾರೆ ಇವ್ನು ಎರಡೂ ಕೂಡಿ ಒಂದು ಡಬ್ಬ್ಯಾಗ ಹಾಕಿರ ಎಷ್ಟು ಆಕತಿ ಅಂತ ಹೇಳ್ಯಾರ. ನೋಡ್ರಿ, ಭಾಳ ಈಸಿಯಾಗಿ ಮಾಡ್ಕೋಬೋದು. ಹೆಂಗೆ? ಇವು ಎರಡೂ ಕೂಡಿಸಿ ಹಾಲು ಮತ್ತು ನೀರು ಎಷ್ಟು ಲೀಟರ್ ಐತಿ? ನಮ್ಮ ಪ್ರಕಾರ ರೇಷ್ ಒಳಗೆ 10 ಲೀಟರ್ ಐತಿ. ಆದರೆ ಆ್ಯಕ್ಚುಲಾಗಿ ಎಷ್ಟು ಲೀಟರ್ ಐತಿ? 20. ಇದು 10 ಇದ್ದದ್ದು 20 ಆಗ್ಬೇಕಂದ್ರೆ ಎಷ್ಟು ಪಟ್ಟು ಆಗೈತಿ? ಇದು 2 ಪಟ್ಟು. ಹಂಗಾರೆ ಈಗ ಹಾಲು ಎಷ್ಟೈತಿ? 3 2 6 ಲೀಟರ್. ಹಾಲು ಎಷ್ಟು ಲೀಟರ್ ಐತಿ? 6 ಲೀಟರ್. ನೀರು ಎಷ್ಟು ಲೀಟರ್ ಐತಿ? 7 2 14 ಲೀಟರ್. ನೀರು ಎಷ್ಟೈತಿ? 14 ಲೀಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಎರಡೂ ಕೂಡಿ ಎಷ್ಟೈತಿ? ಅನುಪಾತದೊಳಗೆ 12 ಐತಿ. ಆದರೆ ಆ್ಯಕ್ಚುಲಾಗಿ ಎಷ್ಟೈತಿ? 36. 12 ಎಷ್ಟಲೇ? 36. 12 ಮೂರಲೆ. ಹಂಗಾರೆ ಇಲ್ಲಿ ಹಾಲು ಎಷ್ಟೈತಿ? 7 ಮೂರಲೆ 21 ಲೀಟರ್. ಇಲ್ಲಿ ನೀರು ಎಷ್ಟೈತಿ? 5 ಮೂರಲೆ 15 ಲೀಟರ್. ಇವ್ನು ಎರಡೂ ಕೂಡಿಸಿದ್ರೆ ಎಷ್ಟು ಆಕತಿ ಅಂತ ಕೇಳ್ಯಾರ. ನೋಡ್ರಿ, ಎರಡೂ ಡಬ್ಬಿ ಒಳಗಿನೂ ಒಂದು ಡಬ್ಬಿ ಒಳಗೆ ಹಾಕಿದ್ವಿ. ಹಾಲು ಎಷ್ಟೈತಿ? 27 ಲೀಟರ್. ನೀರು ಎಷ್ಟೈತಿ? 29 ಲೀಟರ್. 27:29 ಇಲ್ಲಿ ಆನ್ಸರ್. 12ನೇ ಪ್ರಶ್ನೆ. 22ರ ವರ್ಗವನ್ನು 42 ಮತ್ತು 56 ಎರಡನ್ನೂ ನಿಖರವಾಗಿ ಭಾಗಿಸುವ ದೊಡ್ಡ ಸಂಖ್ಯೆಯಿಂದ ಭಾಗಿಸಲಾಗಿದೆ, ಫಲಿತಾಂಶವೇನು ಅಂತ ಕೇಳ್ಯಾರ. 28ರ ವರ್ಗ ಅಂದ್ರೆ 28 ಇಂಟು 28ನ್ನು ಭಾಗಿಸಬಹುದಾದಂತಹ ಯಾವ ಸಂಖ್ಯೆ ಅದು? 42 ಮತ್ತು 52ನ್ನು ಭಾಗಿಸುವಂಥ ದೊಡ್ಡ ಸಂಖ್ಯೆ. ಇವು ಎರಡೂ ಭಾಗಿಸುವ ದೊಡ್ಡ ಸಂಖ್ಯೆ ಯಾವುದೈತಿ? 7ರಿಂದ ಇದು ಭಾಗಕತಿ, 7ರಿಂದ ಇದು ಭಾಗಕತಿ. 14 ಮೂರಲೆ 42, 14 4 56. ಎಸ್, ಏನು 14 ಇವೆರಡೂ ಸಂಖ್ಯೆಯನ್ನು ಏನಾಗ್ತದೆ? ಭಾಗಿಸ್ತದೆ. ಇದನ್ನು ಬಿಟ್ಟರೆ ಯಾವುದು ದೊಡ್ಡ ಸಂಖ್ಯೆ ಭಾಗಿಸೋದಿಲ್ಲ ಎರಡೂ. ಹಂಗಾರೆ ಇವು ಎರಡೂ ಭಾಗಿಸುವಂಥ ದೊಡ್ಡ ಸಂಖ್ಯೆ ಯಾವುದು? 14. ಇದರಿಂದ ಭಾಗಿಸ್ಬೇಕಂತ ಹೇಳ್ಯಾರ ಅವರು. 14 ಒಂದಲೇ 14 ಎರಡಲೇ 28 ಎರಡಲೇ 56. ಆಪ್ಷನ್ 4 ಸರಿಯಾದ ಉತ್ತರ. 15ನೇ ಪ್ರಶ್ನೆ. 300 ರೂಪಾಯಿ ಎಂದು ಗುರುತಿಸಲಾದ ಮೇಜನ್ನು 20%, 10% ಸತತ ರಿಯಾಯಿತಿಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಹೆಚ್ಚುವರಿಯಾಗಿ ನಗದು ಪಾವತಿಯ ಮೇಲೆ 5% ರಿಯಾಯಿತಿಯನ್ನು ನೀಡಿದರೆ ಮೇಜಿನ ನಗದು ಬೆಲೆ ಎಷ್ಟು? 300 ರೂಪಾಯಿ ಟೇಬಲ್ ಐತಪ್ಪ. 20% ಡಿಸ್ಕೌಂಟ್ ಕೊಟ್ರಿ ಅಂದ್ರೆ ಮಾರಿರ್ತೀರಿ ಎಷ್ಟು ಪರ್ಸೆಂಟ್ಗೆ? 80%ಕ್ಕೆ. 10% ಮಾತ್ರ ಡಿಸ್ಕೌಂಟ್ ಕೊಟ್ರಿ ಅಂದ್ರೆ ಮಾರಿರ್ತೀರಿ ಎಷ್ಟಕ್ಕೆ? 90%ಕ್ಕೆ. ಮತ್ತು 5% ಡಿಸ್ಕೌಂಟ್ ಕೊಟ್ರಿ ಅಂದ್ರೆ ಮಾರಿರ್ತೀರಿ ಎಷ್ಟಕ್ಕೆ? 95%ಕ್ಕೆ. ಎಲ್ಲೆಲ್ಲಿ ಜೀರೋ ಇರ್ತಾವೆ ಕೊಡ್ರಿ. 1 2 3 4. 1 2 3 4. ಇವೆರಡು ಜೀರೋ ಇದ್ರೆ ಇರುವಲ್ಲು. ನೋಡ್ರಿ, ಇಲ್ಲಿ ಗುಣಾಕಾರ ಮಾಡೋದು ನಾವು ಇಲ್ಲಿ ನೋಡ್ರಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡೋಣ. ಇಲ್ಲಿ ಏನು ಜೀರೋ ಐತಿ? ಇಲ್ಲ. ಹಂಗಾರೆ ನಾವು ಲಾಸ್ಟ್ ಸಂಖ್ಯೆ ಏನು ಬರ್ತೈತೆ ನೋಡೋಣ. 5ರ ಜೊತೆಗೆ
ಇಲ್ಲಿ 2 ಆಪ್ಷನ್ ಮಿಸ್ ಆಗ್ತಾವೆ, ಇರ್ಲಿ ಬಿಡ್ರಿ. ಹಂಗಾರೆ ಪೂರ್ತಿ ಗುಣಾಕಾರ ಮಾಡೋಣ. ಹೆಂಗೆ ಗುಣಾಕಾರ ಮಾಡೋಣ? 5ರಲ್ಲಿ ಹೊಡೆಯೋಣ. 5 ಒಂದ್ಲೆ 5 ಒಂಬತ್ತಲೆ 5 20ಲೆ. ಓಕೆ, 2 4ಲೆ 2 10ಲೆ. ನೋಡ್ರಿ, ಈಗ ಏನು ಮಾಡೋಣ? 3 4ಲೆ 12. ಓಕೆ, 12 12 9ಲೆ 12 9ಲೆ 12 9ಲೆ 108. 3 4ಲೆ 12 12 9ಲೆ 108. 8 9ಲೆ 72. ಲಾಸ್ಟ್ 2 ಎಲ್ಲಿ ಬರತೈತಿ? ಇಲ್ಲೇ ಬರತೈತಿ. ಇದು ಆನ್ಸರ್ ಇರ್ಬೋದು. ಹೆಂಗೆ? 3 4ಲೆ 12 12 9ಲೆ 108. 108 ಇಂಟು 19. 19 8ಲೆ 171. 19 8ಲೆ 152. ಸಾರಿ, 152. 19 ಸೊನ್ನೆಲೆ 0, 5 ಕ್ಯಾರಿ 15 ಕ್ಯಾರಿ ಇತ್ತು, 15 ಉಳಿತು. 19 ಒಂದ್ಲೆ 19 1 20. ಕೆಳಗೆ 1 0 ಇತ್ತಲ್ಲ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 205.2 ಸರಿಯಾದ ಉತ್ತರ ಆಗಿತ್ತು. 16ನೇ ಪ್ರಶ್ನೆ. ಪೆಟ್ರೋಲ್ ಬೆಲೆ 92 ರೂಪಾಯಿಂದ 96.5 ರೂಪಾಯಿ ಏರಿಕೆಯಾಗಿದೆ. ಹಾಗಾದರೆ ಶೇಕಡಾವಾರು ಏರಿಕೆ ಎಷ್ಟು ಅಂತ ಕೇಳ್ಯಾರ. 2 ರೂಪಾಯಿ ಹೆಚ್ಚಿಗೆ ಆಗೈತಿ. 92 96.5 ಅಂದ್ರೆ 4.5 ರೂಪಾಯಿ ಹೆಚ್ಚಿಗೆ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 92 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಇಲ್ಲಿ 1 ಪಾಯಿಂಟ್ ಐತಿ, 1 ಪಾಯಿಂಟಿಂದ 1 0 ಕ್ಯಾನ್ಸಲ್ ಆಯಿತು. ಹಂಗಾರೆ ಎಷ್ಟು ಆಯ್ತು ಟೋಟಲ್? 45 ಇಂಟು 10 ಭಾಗಿಸು 92. ಓಕೆ, 2 ಒಂದ್ಲೆ 2 5ಲೆ 10, 2 4ಲೆ 8, 2 6ಲೆ 12. ನೋಡ್ರಿ, ಇಲ್ಲಿ ಅಪ್ರಾಕ್ಸಿಮೇಟ್ಲಿ 1% ಐತಿಲ್ಲ ಇದು. ಅಪ್ರಾಕ್ಸಿಮೇಟ್ಲಿ 1%ಗಿಂತ ಸ್ವಲ್ಪ ಕಡಿಮೆ ಐತಿ. 1%ಗಿಂತ ಏನೈತಿ? ಸ್ವಲ್ಪ ಕಡಿಮೆ ಐತಿ. 5 ಒಂದ್ಲೆ 5. 5 ಸ್ವಲ್ಪ ಸಣ್ಣ ಯಾವ ಆಪ್ಷನ್ ಐತಿ ನೋಡ್ರಿ? ಇದು ಐತಿ. 4.9 ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರು ನೀವು ಏನು ಮಾಡ್ತೀರಿ? 45 4 2 2 4 2 45 ಇಂಟು 5 ಅಂದರೆ 225 ಭಾಗಿಸು 46. ಓಕೆ, 46 4ಲೆ. ನೀವು ಆಮೇಲೆ ಕಡ್ತಾ ಹೊಡೆದ್ರು ಕೂಡ ಏನು ಬರ್ತದ? ಇಷ್ಟೇ ಬರ್ತದ. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಿ ಇಲ್ಲ. 46 ಒಂದ್ಲೆ ಅಪ್ರಾಕ್ಸಿಮೇಟ್ಲಿ 1 ಐತದ. 5 ಒಂದ್ಲೆ 5. ಆದರೆ ಇದು ಸ್ವಲ್ಪ ಸಣ್ಣದೈತಿಲ್ಲ, ಅದಕ್ಕೆ 5 ಸ್ವಲ್ಪ ಸಣ್ಣದು ಯಾವುದೈತಿ? ಇದೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋದು. 17ನೇ ಪ್ರಶ್ನೆ. ತೃತೀಯ ಸಮಾನುಪಾತ ಕಂಡುಹಿಡಿಬೇಕು. ಅದರದ್ದು 24 36. ಹೆಂಗೆ ಕಂಡುಹಿಡಿತೀರಿ? ಈ ಥರದ್ದು ಏನು ಮಾಡ್ತೀರಿ? ಸ್ಕ್ವೇರ್ 36 ಇಂಟು 36 ಭಾಗಿಸು 24. 6 4ಲೆ 24, 6 6ಲೆ 36, 4 1ಲೆ 4, 4 9ಲೆ 36, 9 6ಲೆ 54 ಸರಿಯಾದ ಉತ್ತರ. ಹೆಂಗೆ? ಎ ಅನುಪಾತ ಬಿ ಸಮಾನುಪಾತ ಬಿ ಅನುಪಾತ ಸಿ. ತೃತೀಯ ಸಮಾನುಪಾತ ಹಿಂಗೆ ಕಂಡುಹಿಡ್ಕೋತೀವಿ. ಹೆಂಗೆ? ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಸಿ. ಇದನ್ನು ಗುಣಿಸ್ತೀವಿ. ಇದನ್ನು ತೃತೀಯ ಸಮಾನುಪಾತ ಕಂಡುಹಿಡಿಬೇಕಂದ್ರೆ ಇದನ್ನು ಗುಣಿಸ್ತೀವಿ, ಇದರಿಂದ ಭಾಗಿಸ್ತೀವಿ. ಬಿ ಇಂಟು ಬಿ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಇದನ್ನು ಮಾಡಿನ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದ್ರ ಮೇಲೆ ರೇಷೋ ಒಳಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಕೋಬೋದು. 18ನೇ ಪ್ರಶ್ನೆ. ಅಂಗಡಿಯವನು 40% ರಿಯಾಯಿತಿ ನೀಡಿದಾಗ ಹರ್ಷಿ ಅಂಗಡಿಯಿಂದ ಹೊಸ ಸ್ವೆಟ್ ಶರ್ಟನ್ನು ಖರೀದಿಸುತ್ತಾನೆ. ಒಂದು ವೇಳೆ ಸ್ವೆಟ್ ಶರ್ಟ್ನ ಗುರುತಿಸಲಾದ ಬೆಲೆ 2999 ಆಗಿದ್ದರೆ ಹರ್ಷಿ ರಿಯಾಯಿತಿಯೊಂದಿಗೆ ಎಷ್ಟು ಪಾವತಿಸಿದರು ಅಂತ ಕೇಳಿದರೆ. ನೋಡ್ರಿ, 40% ಡಿಸ್ಕೌಂಟ್ ಕೊಟ್ಟಂದ್ರೆ ಎಷ್ಟಕ್ಕೆ ತೊಗೊಂಡಿರ್ತಾನವ? 60%. 2999 ಮ್ಯಾಗ 40% ಡಿಸ್ಕೌಂಟ್ ಕೊಟ್ಟಂದ್ರೆ ತೊಗೊಂಡಿರ್ತಾನೆ ಎಷ್ಟಕ್ಕವ? 60%ಕ್ಕೆ. ಇದೇ ಏನಾಗಿರ್ತೈತಿ? ಕೊಟ್ಟ ಬೆಲೆ, ಅಮೌಂಟ್ ಕೊಟ್ಟಿದ್ದು. 0ರಿಂದ 0 ಹೋಯ್ತು. ಓಕೆ, 6 9ಲೆ 54. ಲಾಸ್ಟ್ ಏನು ಬರಬೇಕು? 4 ಬರಬೇಕು. ಆಮೇಲೆ ಏನು? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇರಬೇಕು. ಯಾಕೆ? ಕೆಳಗೆ 1 0 ಐತೆ ಹೌದಲ್ಲ? ಹಂಗಾರೆ 4ರ ಮುಂದೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಯಾವುದೈತೆ ನೋಡ್ರಿ? ಇದು ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋದು. ಓಕೆ, ಪೂರ್ತಿ ಸಾಲ್ವ್ ಮಾಡಿ. 6 9ಲೆ 54. ಲಾಸ್ಟ್ ಏನು ಬರ್ತೈತಿ? 4 ಬರ್ತೈತಿ. ಕೆಳಗೆ 1 0 ಐತೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 4 ಯಾವ ಆಪ್ಷನ್ ಐತಿ? ಇದೈತಿ. ಟಿಕ್ ಹಾಕಿ ಮುಂದೆ ಹೋಗಿಬಿಡೋದು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಮಾಡ್ತೀರಿ ಅಂತಂದ್ರೆ 6 9ಲೆ 54. 6 9ಲೆ 54 5 59. 6 9ಲೆ 54 59. 6 6 2ಲೆ 12 ಇದು 17. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಇಷ್ಟೇ ಉತ್ತರ ಬರ್ತದೆ. 19ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ 2 ಕುರ್ಚಿಗಳನ್ನು ತಲಾ 475ಕ್ಕೆ ಮಾರುತ್ತಾನೆ. ಒಂದರಲ್ಲಿ 25% ಲಾಭ, ಇನ್ನೊಂದರಲ್ಲಿ 20% ನಷ್ಟವಾಗುತ್ತದೆ. 2 ಕುರ್ಚಿಗಳನ್ನು ತಲಾ 575ಕ್ಕೆ ಮಾರಾಟ ಮಾಡಿದ್ದರೆ ಲಾಭ ಮತ್ತು ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ನಾವು ಇದನ್ನು 2 ರೀತಿ ಮಾಡ್ಕೋಬೋದು. ಬಟ್ ಒಂದು ಬೇಸಿಕ್ ಮೆಥಡ್ ಹೇಳ್ತೀನಿ ನಿಮ್ಗೆ, ಈಜಿಯಾಗಿ ಅರ್ಥ ಆಗ್ತದೆ, ತಿಳ್ಕೊಂಬಿಡ್ರಿ. ನೋಡ್ರಿ, ಇದ್ರ ಮ್ಯಾಗ 25% ಲಾಭ. 25% ಅಂದ್ರೆ 1/4. 4 ರೂಪಾಯಿಗೆ 1 ರೂಪಾಯಿ ಲಾಭ ಆಗೈತೆ. ಹಂಗಾರೆ ಮಾರಿದ ಬೆಲೆ 5, ಕೊಂಡ ಬೆಲೆ 4. ಇದು ತಿಳಿತಾ? ಇದು ಮಾರಿದ ಬೆಲೆ SP, ಇದು ಕೊಂಡ ಬೆಲೆ ಕಾಸ್ಟ್ ಪ್ರೈಸ್.
20% ನಷ್ಟ. 20% ಅಂದ್ರೆ ಏನು? 1/5. 20% ಹಿಂಗೆ ಬರೀತಿರಲ್ಲ, 20/100, 21 25. ಓಕೆ, ನಷ್ಟ ₹5ದಾಗ ₹1 ಲಾಸ್ಟ್ ಆಗೈತೆ. ಹಂಗಾರೆ ಕೊಂಡ ಬೆಲೆ 5, ಮಾರಿದ ಬೆಲೆ ಎಷ್ಟು? 4. ಹೌದಾ ಇಲ್ಲ? ಇಲ್ಲಿ ₹5 ₹1 ಲಾಸ್ ಅಂದ್ರೆ ₹4. ಇದು ಮಾರಿದ ಬೆಲೆ, ಇದು ಕೊಂಡ ಬೆಲೆ. ಓಕೆ, ಈಗ ಇಲ್ಲಿ ಕೊಟ್ಟದ್ದೇನು? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ? 5. ಹಂಗಾರೆ ಕೊಂಡ ಬೆಲೆ ಎಷ್ಟೈತಿ? 4. ₹5 ₹4. ಹಂಗಾರೆ ಇದ್ರ ಕೊಂಡ ಬೆಲೆ ಹಿಂಗೆ ಕಂಡು ಹಿಡಿಬೋದಲ್ಲ, 475. ಇಲ್ಲಾಂದ್ರೆ ಇದನ್ನು ₹5 ಅಂತ ಇನ್ನೊಂದು ರೀತಿ ಹೇಳ್ತೀನಿ ನೋಡ್ರಿ ನಿಮಗೆ. ₹5 ಅಂದ್ರೆ ಮಾರಿದ ಬೆಲೆ, ₹5 ಅಂದ್ರೆ ಮಾರಿದ ಬೆಲೆ. ಆದರೆ ಆ್ಯಕ್ಚುಲ್ ಆಗಿ ಎಷ್ಟು ಮಾರಿದನು? 475. ₹5 ಅಂದ್ರೆ 475. ಏನು ಕಂಡು ಹಿಡಿಬೇಕು ನಾವು? ಅಸಲು. ಅಸಲು ಎಷ್ಟು? 4. ಓಕೆ, 5 1 5, 5 9 45, 2 ಉಳಿತು, 5 5 25. ಓಕೆ, 95 ಇಂಟು 4. 95 ಇಂಟು 4 ಅಂದರೆ ಎಷ್ಟು ಬಂತು? 380 ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿಯೂ ಕೂಡ ಮಾರಿದ ಬೆಲೆನ ಹೌದಿಲ್ಲ? ಇಲ್ಲಿ ಮಾರಿದ ಬೆಲೆ ಎಷ್ಟೈತಿ? 4. 4 ಅಂದ್ರೆ 475. ಇಲ್ಲಿ ಕೊಂಡ ಬೆಲೆ 5. 5 ಅಂದ್ರೆ ಎಷ್ಟು? ನಾವು ಹೇಗೆ ಕಂಡಿಡಿತೀವಿ? ಈಗ ಕೊಂಡ ಬೆಲೆ ಕಂಡಿಡಿತೀವಿ. ಎಲ್ಲದ್ರದ್ದು ಏನು? ಕೊಂಡ ಬೆಲೆ. ಓಕೆ, ಕೊಂಡ ಬೆಲೆ ಎಷ್ಟೈತಿ? 5 ಐತಿ. 4 1 4, 4 1 4, 3 ಉಳಿತು, 4 4 4 8 32, 3 ಉಳಿತು, ಪಾಯಿಂಟ್ ಕೊಟ್ಟಿವಿ, 30, 4 6 24, 4 7 28, 118.7 ಬಂತು. 118.7 ಇಂಟು 5 ಮಾಡೋಣ. 5 ಗುಣಾಕಾರಲೆ ಭಾಳ ಗುಣಾಕಾರ ಮಾಡೋದು ಈಸಿ. 2 5 10, 1 ಉಳಿತು, 2 9 18, 2 3 6, 2 5 10. ಹಂಗಾರೆ ಎಷ್ಟು ಬಂತಿದು? 593.5 ಬಂತು. ಎಷ್ಟು ಬಂತು? 593.5. ಓಕೆ, ನೋಡ್ರಿ, ಇದು ಅಸಲು ಬೆಲೆ, ಇದು ಅಸಲು ಬೆಲೆ. ಟೋಟಲ್ ಅಸಲು ಬೆಲೆ ಎಷ್ಟಾಯ್ತು? 0.5 ಕೂಡಿಸೋಣ. 0.5 ಆಯ್ತು. 3 + 0 ಅಂದ್ರೆ 3 ಆಯಿತು. 8 2 16, 1 ಅಂದ್ರೆ 17 ಆಯಿತು. 4 5 ಅಂದ್ರೆ 9 ಆಯ್ತು. ಹಂಗಾರೆ ಕೊಂಡ ಬೆಲೆ ಎಷ್ಟು? ಇದು 380, ಇದು 593.5 ಅಂದ್ರೆ ಟೋಟಲ್ ಎಷ್ಟು ರೂಪಾಯಿ ಕೊಟ್ಟು ಕೊಂಡ್ಕೊಂಡನವ? 973.5 ರೂಪಾಯಿ ಕೊಟ್ಟ ಕೊಂಡ್ಕೊಂಡನ. ಆದ್ರೆ ಮಾರಿದ್ದು ಎಷ್ಟಕ್ಕೆ ನೋಡ್ರಿ? ಮಾರಿದ ನೋಡು, ಒಂದು ಕುರ್ಚಿಗೆ ಎಷ್ಟು ಮಾರ್ಯಾಣ? ಒಂದು ಕುರ್ಚಿಗೆ ಎಷ್ಟಕ್ಕೆ ಮಾರ್ಯಾಣವ? 2 ಕುರ್ಚಿಗಳನ್ನು 575ಕ್ಕೆ ಮಾರ್ಯಾಣ. ಎಷ್ಟಕ್ಕೆ ಮಾರಿದ್ರೆ? 575ಕ್ಕೆ ಒಂದು ಮಾರಿದ್ರೆ ಎಷ್ಟು ಲಾಭ ಆಕಿತ್ತು? ಕೊಂಡ ಬೆಲೆ ಅಂತೂ ಸಿಕ್ಕೈತೆ ನಮಗೆ. ಈಗ ಮಾರಿದ ಬೆಲೆ ನೋಡು, 575 ಇಂಟು 2 ನೋಡ್ರಿ, 5 2 10, 7 2 14, 1 15, 5 2 10 1 11. ಎಷ್ಟಕ್ಕೆ ಮಾರ್ಯಾಣವ? 1150ಕ್ಕೆ ಮಾರ್ಯಾಣ. ಹಂಗಾರೆ ಎಷ್ಟು ಲಾಭ ಆಗೈತಪ್ಪ ಅವಂಗ? ಎಷ್ಟು ಲಾಭ ಆಗೈತೆ ನೋಡ್ರಿ? 0.5 5 ಉಳಿತಾ, ಆಮೇಲೆ ಏನಾಯಿತು? ಇಲ್ಲಿ ಪಾಯಿಂಟ್ ಉಳಿತು, 6 ಆಯಿತು, ಆಮೇಲೆ 7 1. ಹಂಗಾರೆ ಎಷ್ಟು ಲಾಭ ಆಗೈತೆ ಅವಂಗ? 176.5. 1150ರೊಳಗೆ 973.5 ಕಳೆದ್ರೆ ಲಾಭ ಬರ್ತದೆ. ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. ಈ ಪಾಯಿಂಟಿಂದ ಈ ಪಾಯಿಂಟ್ ಹೋಯ್ತು. ಓಕೆ, ನೋಡ್ರಿ, ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪಟ್ಟು ಐತಿ ನೋಡ್ರಿ? 1 ಪಟ್ಟಂತೂ ಇರಕ್ಕೆ ಸಾಧ್ಯ ಐತಿ? 1 ಪಟ್ಟು ಐತಿ? ಇಲ್ಲ. ಇಲ್ಲಿ ನೋಡ್ರಿ, 1 7 6 5. ಇಲ್ಲಿ ಏನು ಮಾಡ್ಬೇಕು ನಾವು? ಇದ್ರಾಗಿಂದ ಒಂದು 0 ತೊಗೊಳಬೇಕು, ಭಾಗಾಕಾರ ಮಾಡ್ಬೇಕಂದ್ರೆ ಇಷ್ಟಾಯ್ತು. ಓಕೆ, 9 ಎಷ್ಟಲೇ ಹೋಗ್ತತಿದು ನೋಡ್ರಿ? 9 ಇದು 1 7 6 5 0 ಇಷ್ಟ ತೊಗೊಂಡಿವಿ ಅನ್ಕೋರಿ. ಯಾಕಂದ್ರೆ ಇಲ್ಲಿ 0 ಏನು ಮಾಡಿವಿ ನಾವು? ಇಲ್ಲೇ ತೊಗೊಂಡ್ಬಿಟ್ಟಿವಿ. ಓಕೆ, ಈಗ 1 ಪಟ್ಟು ಮಾಡಿರ 9730. 2 ಪಟ್ಟು ಮಾಡಿರ 18,000 ಆಕತಿ. 18,000 ಅಥವಾ 19,000 ಚಿಲ್ಲರ್ ಆಕತಿ. ಹಂಗಾರೆ ಈಗ ಫಸ್ಟ್ನೇಕ್ ಇದು ಎಷ್ಟು ಪಟ್ಟು ಹೊಂಟೈತಿ? 1 ಪಟ್ಟು ಹೊಂಟೈತಿಲ್ಲ. 1ನೇದಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತ್ತೈತಿ ನೋಡ್ರಿ? ಆಪ್ಷನ್ ಬಿ. ಹಂಗೂ ಈ ಲೆಕ್ಕ ಏನೈತಿ? ಕ್ಯಾಲ್ಕುಲೇಟಿವ್ ಪ್ರಶ್ನೆನ ಅದ. ನೀವು ಇದನ್ನು ಪೂರ್ತಿ ಸಾಲ್ವ್ ಮಾಡಲೇಬೇಕು. ಆದರೆ ಏನು ಮಾಡ್ಬೋದು ನಾವಿಲ್ಲಿ? ಬಟ್ ಈ ಒಂದು ಲಾಜಿಕ್ ಯೂಸ್ ಮಾಡ್ಕೊಂಡ ಇಷ್ಟ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಳಬಹುದು. ಫಸ್ಟ್ ಏನು ಮಾಡಬೇಕು? ನಾವು ಕೊಂಡ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡ್ಕೋತೀವಿ? ಇದು ಕೊಂಡ ಬೆಲೆ, ಇದು ಕೊಂಡ ಬೆಲೆ. ಟೋಟಲ್ ಕೊಂಡ ಬೆಲೆ ಎಷ್ಟಾಯಿತು? ಇಷ್ಟಾಯಿತು. 575ಕ್ಕೆ ಮಾರಿರ 2 ಸಾಮಾನುಗಳನ್ನು ಎಷ್ಟಾಯಿತು? 1150 ರೂಪಾಯಿ ಆಯಿತು. 1150 ರೂಪಾಯಿ ಮಾರ್ಯಾರು 973.5 ರೂಪಾಯಿ ವಸ್ತುವನ್ನು. ಹಂಗಾರೆ ಎಷ್ಟು ಲಾಭ ಆಗೈತಿ? 176.5. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಈ ಪ್ರಶ್ನೆಯನ್ನು ಸ್ಕಿಪ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಟೈಮ್ ಸೇವ್ ಆಗ್ತದೆ. ಓಕೆ, 20ನೆಯ ಪ್ರಶ್ನೆ. ರಿಯಾಯಿತಿ ಯೋಜನೆಯಲ್ಲಿ 20% ರಿಯಾಯಿತಿಯನ್ನು ಅನುಮತಿಸಿದ ನಂತರವೂ 10% ಲಾಭವಿದೆ. ಗುರುತಿಸಿದ ಅಸಲು ಬೆಲೆಗಿಂತ ಶೇಕಡಾ ಬೆಲೆ ಎಷ್ಟು ಅಂತ ಕೇಳಿದರೆ, ನಾವು ಮಾರ್ಕೆಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಡೈರೆಕ್ಟಾಗಿ ಕಂಡು ಹಿಡ್ಕೋಬೋದು. ಹೇಳಿದೆ ನಾನು ನಿಮಗೆ. ಮಾರ್ಕೆಟ್ ಪ್ರೈಸ್ ಹೆಂಗೆ ಕಂಡು ಹಿಡಿತೀವಿ? 100 + P ಲಾಭ. 100 + 10 ಅಂತಂದ್ರೆ 110.
ಕಾಸ್ಟ್ ಪ್ರೈಸ್ ಹೆಂಗೆ ಕಂಡುಹಿಡಿತೀವಿ 100 ಮೈನಸ್ ಡಿ 100 ಮೈನಸ್ ಡಿಸ್ಕೌಂಟ್ ಎಷ್ಟಾಯಿತು 100 20 ಕಳೆದ್ರೆ 80 ಬಂತು ಡೈರೆಕ್ಟ್ ಮಾಡ್ಕೊಂಡು 0 ಹೋಯ್ತು ಎಷ್ಟು ರೂಪಾಯಿ ಲಾಭ ಆಗೈತೆ ನೋಡ್ರಿ ಇಲ್ಲಿ ₹3 ಲಾಭ ಆಗೈತಿ ಎಷ್ಟು ರೂಪಾಯಿ ಒಳಗೆ ₹8 ಒಳಗೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ ಹಂಗಾರೆ 1/8 ಅಂದ್ರೆ 12 3/8 ಅಂದ್ರೆ ಎಷ್ಟು ಬರ್ತದಪ್ಪ ಎಷ್ಟು ಬರ್ತದೆ 37.5 ನೀವು ಕಡ್ತಾ ಹೊಡೆದ್ರು ಅಷ್ಟೇ ಬರ್ತದೆ 4 8 4 25 25 ಮೂರಲೆ 75/2 2 1 2 2 3 6 2 7 14 37.5 ಹಿಂಗೆ ಮಾಡಿದ್ರು ಇದೇ ಉತ್ತರ ಬರ್ತದೆ ಆತ್ಮೀಯ ಸ್ನೇಹಿತರೆ ಈ ಒಂದು ಶಿಫ್ಟ್ನಲ್ಲಿ ಪ್ರಶ್ನೆಗಳು ಈಸಿ ಇದ್ದು ಬಟ್ ಈ ರೀತಿ ಪ್ರಶ್ನೆಗಳು ಏನಾಗ್ತಾವ ನಿಮ್ಮ ಟೈಮನ್ನು ಕನ್ಸ್ಯೂಮ್ ಮಾಡ್ತಾವೆ 1-2 ಪ್ರಶ್ನೆಗಳು ಇದ್ದೇ ಇರ್ತಾವೆ ಅವನ್ನ ಏನು ಮಾಡ್ಕೋಬೋದು ನೀವು ಸ್ಕಿಪ್ ಮಾಡಿ ನಿಮ್ಮ ಟೈಮನ್ನು ಸೇವ್ ಮಾಡ್ಕೋಬೋದು ಓಕೆ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ನೀವೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು